ಹೇ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಸೊ ಇವತ್ತೇನಪ್ಪ ಅಂತಂದರೆ ಹೊಳೆ ನರಸೀಪುರದಿಂದ ರಿಟರ್ನ್ ಆಗ್ತಾ ಲಂಚಿಗೆ ನಿಲ್ಲಿಸಿದ್ರು. ಊಟ ಮಾಡ್ತಾ ನೆಕ್ಸ್ಟ್ ಟ್ರಿಪ್ಪು ಪ್ಲ್ಯಾನ್ ಪಟ್ ಅಂತ ಮಾಡಿಬಿಟ್ರು. ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನಾವು ಬಂದಿದ್ದು ನೋಡಿ ಈ ಪ್ಲೇಸ್ಗೆ, ಹಿಮವದ್ ಗೋಪಾಲ್ ಸ್ವಾಮಿ ಟೆಂಪಲ್ಗೆ. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಾರ್ನಿಂಗ್ 8:30ಇಂದ ಎಂಟ್ರಿ ಇರುತ್ತೆ. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ನಾವು ಹೊರಟಿದ್ದು KSRTC ಬಸ್ಸಲ್ಲಿ. ವ್ಯೂ ಅಂತೂ ವಾವ್ ಅಂತಲೇ ಹೇಳ್ಬೋದು. ಒಂದು ಕಡೆ ಮಂಜು, ಒಂದು ಕಡೆ ಗ್ರೀನರಿ, ವಾವ್ ಸಕ್ಕದಾಗಿತ್ತು. ಮಾಡಿಸ್ದಂಗೆ ಇರುತ್ತೆ. ಈ ಸಮ್ಮರಲ್ಲಂತೂ ಎಷ್ಟು ಕೂಲಾಗಿದೆ ಅಲ್ಲಿ ಅಂತಂದರೆ ಸಮ್ಮರ್ ಅನ್ನೋ ಫೀಲೇ ಇರಲ್ಲ. ಅಂದರೆ ನಾವು ಏನಂದರೆ ಮಾರ್ನಿಂಗ್ ಹೋದರೆ ಈ ವ್ಯೂನ ಎಂಜಾಯ್ ಮಾಡ್ಬೋದು ಅನ್ನೋದು ನನ್ನ ಫೀಲಿಂಗು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಕೋಟ್ ಏನಪ್ಪ ಅಂತಂದರೆ, ಕನಸನ್ನು ಬೆನ್ನತ್ತಿ ಹೊರಟಿದೆ ಮನಸ್ಸು, ಕಡಿದಾದ ಹಾದಿಯಲ್ಲಿ ಕಾದಿರುವೆ ಮೆಲ್ಲಗೆ, ಕಾಣಬಹುದೇ ಕಂಡ ಕನಸು ನನಸಾಗಿ, ಕಾದು ನೋಡಬೇಕು ಇರುಳು ಕಳೆದು ಬೆಳಕು ಆಗುವವರೆಗೂ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಲೈನ್ಸ್ ಅಲ್ವಾ. ಆ್ಯಂಡ್ ನಮ್ಮ ವಿಡಿಯೋಗೆ ಬಂದರೆ ಕಡೆ ಕೂಲ್ ಬ್ರೀಸು, ಒಂದು ಕಡೆ ಗ್ರೀನರಿ, ಇನ್ನೊಂದು ಕಡೆ ಬಸ್ ಜರ್ನಿ, ಇದು ವಾವ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಅಂತೂ ಈ ಸಮ್ಮರಲ್ಲಂತೂ ಈ ಪ್ಲೇಸ್ಗೆ ಹೋಗಲೇಬೇಕು ಅಂತ ಹೇಳ್ತೀನಿ. ಕೂಲಾಗಿ ಎಷ್ಟು ಕಾಮಾಗಿರುತ್ತೆ ಅಂತಂದರೆ ನಿಜ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿಲ್ಲ. ಸೊ ನೋಡ್ತಾನೆ ಎಷ್ಟು ಬೇಗ ದೇವಸ್ಥಾನ ಬಂದುಬಿಡ್ತು ಗೊತ್ತಾ. ಇನ್ನೊಂದು ಸ್ವಲ್ಪ ದೂರ ಹಾಗೆ ಜರ್ನಿ ಮಾಡೋಣ ಅನ್ನೋ ಫೀಲ್ ನನಗೆ. ಸೊ ಅಲ್ಲೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ವ್ಯೂನ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಆನೆ, ಜಿಂಕೆ ಎಲ್ಲ ಸ್ಪಾಟ್ ಮಾಡಿದ್ವಿ. ಸೊ ಇಲ್ಲಿಗೆ ಹೋಗೋರು ಮಾರ್ನಿಂಗ್ ಹೋಗಿ ಈವ್ನಿಂಗ್ ತನಕ ಸ್ಪೆಂಡ್ ಮಾಡಿದ್ರೆ ವಾವ್ ಅನಿಸುತ್ತೆ. ಬಟ್ ನಾವು ಬೇರೆ ಕಡೆ ಹೋಗೋದ್ರಿಂದ ನಮಗೆ ಟೈಮ್ ಸರಿ ಹೋಗಲಿಲ್ಲ. 1 hour ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ಎಲ್ಲೋಗಿದ್ವಿ ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.